ಶೇರ್ ಚಾಟ್. ಬಸವೇಶ್ವರರ ಶಾಪ ತಟ್ಟಿಕೊಳ್ಳುವುದು ಯಾರಿಗೆ? ಅಥಣಿ ಮತಕ್ಷೇತ್ರ ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಹಲವಾರು ಪುಣ್ಯವಂತರು ಬಂದು ಹೋಗಿದ್ದಾರೆ, ಹಾಗೆ ಮಹಾಪುರುಷರು ಕೂಡ ಬಂದು ಹೋದ ಜಾಗ. ಆದರೆ ಯಾರ ಶಾಪವೋ ಗೊತ್ತಿಲ್ಲ. ಮಾನವರಾಗಿ ನಾವು ಶರೀರದಿಂದ ಎಲ್ಲವನ್ನ ಕೂಡ ಚೆನ್ನಾಗಿದ್ರೂ ಕೂಡ ಬೆಲ್ಲ ಮತ್ತು ಕಹಿ ಗೊತ್ತಾಗುತ್ತೆ. ನಮಗಾದರೆ ಹಾಕಿಕೊಳ್ಳಲು ಒಳ್ಳೆ ಬಟ್ಟೆ ಬೇಕು, ಚಿನ್ನಾಭರಣ ಬೇಕು, ನಡೆದಾಡಲು ಕಾರ್ ಬೇಕು, ಐಷಾರಾಮಿ ಜೀವನ ಬೇಕು, AC ರೂಮ್ ಬೇಕು, ನಮಗೆಲ್ಲವೂ ಕೂಡ ಬೇಕು. ಆದರೆ ಮೂಕ ಪ್ರಾಣಿಗಳು ಹೇಳಿಕೊಳ್ಳಲು ಈ ಪ್ರಾಣಿಗಳ ಕಷ್ಟ ಕೇಳೋರು ಇಲ್ಲದಂತಾಗಿದೆ. ಅಥಣಿ ಮತಕ್ಷೇತ್ರದ ಮಹಾಪುಣ್ಯವಂತರು ಇದ್ರೂ ಕೂಡ ಈಗಿನ ಪುಣ್ಯವಂತರು ಗಂಡಸತ್ತ ಮಿಂಡನಂತೆ ಆಗಿದ್ದಾರೆ. ಇವರಿಗೆ ರಾಜಕಾರಣಿಗಳಾಗಬೇಕು, ಸಂಘಟನೆಗಳು ಬೇಕು, ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಬೇಕು, ಹಿಂದುತ್ವ ಅನ್ನುವ ವಿಷಯಗಳನ್ನು ಬೇಯಿಸ್ಕೊಳ್ತಾರೆ. ಆದರೆ ಈ ಮಾತು ಅಥಣಿ ಪಟ್ಟಣದ ಸಾರ್ವಜನಿಕರಿಗೆ ನಾವು ಹೇಳ್ತಾ ಇದ್ದೇವೆ. ಏನಂದರೆ ಅಥಣಿ ಪಟ್ಟಣದಲ್ಲಿ ಅನೇಕ ದನ ಕರುಗಳು ನೀರಿಲ್ಲದೆ ಪರದಾಡುವ ಸ್ಥಿತಿಗೆ ಬಂದಿದ್ದಾವೆ, ಜೀವವನ್ನು ಬಿಡ್ತಾ ಇದ್ದಾವೆ. ಆದರೆ ಅವುಗಳಿಗೆ ದಿಕ್ಕು ದೆಸೆ ಇಲ್ಲದಂತಾಗಿದೆ. ಪರದೇಶಿಯಾಗಿ ಸಿಟಿಯಾಗಿ ನಿರ್ಮಾಣ ಆಗಿದೆ. ಮೊದಲೇ ಬರುವ ಸಂದರ್ಭದಲ್ಲಿ ಮುಸ್ಲಿಂ ಧರ್ಮದ ಬಕ್ರೀದ್ ಹಬ್ಬ ಇದು. ಈ ದನ ಕರುಗಳು ಕಸಾಯಿಖಾನೆಗೆ ತುತ್ತಾಗಬಾರದು ಅನ್ನೋದು ಸಾರ್ವಜನಿಕರ ಕಳಕಳಿಯಾಗಿದೆ. ಯಾರಾದ್ರೂ ಒಬ್ಬ ನಮ್ಮ ದಾಯಾದಿ, ನಮ್ಮ ಅಣ್ತಮ್ಮ ಅವನನ್ನ ಏನಾದ್ರು ಮಾತಾಡುವಾಗ ಅದೇ ಬೇಡ ಹೋಗು ನೀನು ಅಂತ ಅನ್ನಕ್ಕೆ ನಾಲ್ಗೆ ಕಚ್ಕೊಬಿಡೋರು. ಅಲ್ಲಿ ತನಕ ಅನ್ನೋದು ಬೇಡ, ಯಾಕೆಂದ್ರೆ ಬೇಕಾಯ್ತಾನ ಅವನು ಅಂತ. ಈಗ ಧೈರ್ಯವಾಗಿ ಬೇಡ ಹೋಗು ನೀನು ಅಂತಾರೆ, ಯಾಕೆಂದ್ರೆ ದುಡ್ಡು ಇದೆಯಲ್ಲ ನಮ್ಮ ಹತ್ರ, ಮಾಡಿಸ್ಕೊತೀವಿ. ದುಡ್ಡು ಬಿಸಾಕರ್ ಬರ್ತಾನೆ, ದುಡ್ಡು ಬಿಸಾಕರ್ ಯಾವನೋ ಚಪ್ರ ಹಾಕ್ತಾನೆ, ಯಾವನೋ ಛತ್ರ ಕೊಡ್ತಾನೆ, ಯಾವನೋ ಅಡುಗೆ ಮಾಡ್ತಾನೆ. ಈಗ ಮದುವೆ ಮನೆಯಲ್ಲಿ ಹೊರಗಡೆ ಹಲ್ಕಿಸಿ ಹಾಕೋ ದುಡ್ಡು ಕೊಟ್ಟರೆ ಜನ ಇದಾರಲ್ವ. ನಾವು ನಮಸ್ಕಾರ ಅನ್ಬೇಕಾಗಿಲ್ಲ, ನಮಸ್ಕಾರ ಅನ್ನೋಕ್ಕೂ ದುಡ್ಡು ಕೊಟ್ಟರೆ ಜನ ಬರ್ತಾರೆ. ಈ ದರಿದ್ರಾವಸ್ಥೆಗೆ ಬಂದಿದ್ದೀವಿ ನಾವು. ಇದನ್ನ ಚಂದ ಅಂತ ಅನ್ಕೋಬಿಟ್ರೆ ನನ್ಗೆ ಅವ್ರ ಜೊತೆ ಏನು ಐ ಹ್ಯಾವ್ ನೋ ಡೈಲಾಗ್ ಇದ್ರೆ. Download Share Chat. ಎಲ್ಲಕ್ಕೆ ಅದು ನೇಮಿಸಿದ